ಇದೇ ದಿನಾಂಕ 20/12/2023 ಬುಧವಾರ ಕರ್ನಾಟಕ ಶಿಕ್ಷಣ ಸಮಿತಿ KSS ಪ್ರೌಢಶಾಲೆಯ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯರು, ಗಣ್ಯ ಅತಿಥಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವರಿದ್ದಾರೆ. ಈ ಒಂದು ಶಾಲೆಯು 1972ರಲ್ಲಿ ಪ್ರಾರಂಭ ಆಗಿ 2022ರಲ್ಲಿ ಅದರ 50ನೇ ವರ್ಷದ ಸುವರ್ಣ ಸಂಭ್ರಮದ ಆಚರಣೆಯನ್ನು ಆಚರಿಸಿಕೊಂಡಿದೆ. ಇಂಥ ಶುಭ ಸಂದರ್ಭದಲ್ಲಿ ಈ ಒಂದು ದಿನ ನಮ್ಮ ಶಾಲೆಯಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಸರ್ವರಿಗೂ ನಾನು ಮುಖ್ಯಾಧ್ಯಾಪಕನಾಗಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು.
नाचे गाजे बाजे गूंजे सपनों री ये किलकारी रे। वन उपवन अभिनंदन करता छाई घटा भरियारी रे। शक्कर भांको झांकी झांको हुई जश्न की ये तैयारी रे। मन हर जाओ धन बरसाओ धन सुखवाड़ो जी रे। आयो रे शुभ दिन आयो रे। चंदा लाजो दीपक लाजो झगमग तारे लाई जो जी। झगमग तारे ನಮ್ಮ ಕರ್ನಾಟಕ ಶಿಕ್ಷಣ ಸಮಿತಿಯ ಮಾಜಿ ವಿದ್ಯಾರ್ಥಿಗಳು ಆದಂತಹ ಡಾಕ್ಟರ್ ಸೋಮಶೇಖರ್ ಬಿ ಪಾಟೀಲ್ ಸರ್ ಅವರನ್ನು ನಾನು ತಮ್ಮೆಲ್ಲರ ಪೂರ್ವಕ ಅತ್ಯಂತ ಆತ್ಮೀಯವಾಗಿ ಪರಿಮಾಡಿಕೊಳ್ತಾ ನಾವು ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮರ್ಷದಿ ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ಕನ್ನಡ ನಾಡಿಗೆ ಸ್ವಾಗತ ಗಂಧದ ಗೂಡಿಗೆ ಸ್ವಾಗತ ಕನ್ನಡ ನಾಡಿಗೆ ಗಂಧದ ಗೂಡಿಗೆ ಸ್ವಾಗತ ಸುಸ್ವಾಗತ ಸುವರ್ಣ ಮಹೋತ್ಸವಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ನನ್ಮೆಯ ಸ್ನೇಹಿತ ನನ್ಮೆಯ ಸ್ನೇಹಿತೆ ನನ್ಮೆಯ ಸ್ನೇಹಿತ ನನ್ಮೆಯ ಸ್ನೇಹಿತೆ ಸ್ನೇಹ ಸಂದೇಶವ ಬೀರುತ್ತ ನಾವು ಹಾಡೋಣ ಬನ್ನಿ ಸ್ವಾಗತ ಸುಸ್ವಾಗತ ಸುವರ್ಣ ಮಹೋತ್ಸವಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ ಕನ್ನಡ ನಾಡಿನ ಕಣ್ಮಣಿಯಾಗಿ ಕನ್ನಡ ನಾಡಿನ ಕಣ್ಮಣಿಯಾಗಿ ಕನ್ನಡ ಜ್ಯೋತಿ ಬೆಳಗುವ ನಾವು ಧರ್ಮಾಮೃತದ ಬೀಜವ ಬಿತ್ತಿ ಅಮೃತ ಫಲಗಳ ನೀಡುವ ನಾವು ಸ್ವಾಗತ ನಿಮಗೆ ಸ್ವಾಗತ ಸೂರ್ಯನ ಹೊನ್ನಿನ ಕಿರಣದ ಪ್ರಭೆಯಲ್ಲಿ ಸೂರ್ಯ
ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಮಮತೆ ಬಂಧನ ಕಳಚಿ ಬಹುದೂರ ನಿಂತವರು ಮಮತೆ ಬಂಧನ ಕಳಚಿ ಬಹುದೂರ ನಿಂತವರು ಎಲ್ಲರಲ್ಲಿ ಅವನಪ್ಪ ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಿದ್ಧನೆಂದರೆ ಯಾರು ಮನವನೋಯಿಸದಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವ ನುಡಿಗೆ ದಿಕ್ಕುದೆಸೆ ತೋರ್ವಾತ ಪರಮ ಗುರು ಆಸಾದು ಮುದ್ದು ರಾಮ ಪರಮ ಗುರು ಆಸಾದು ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ತನ್ನದೆನ್ನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ನಾ ಹಿರಿದು ನೀ ಕಿರಿದು ಎತ್ತವರೇ ನಿಜಯೋಗಿ ಜಾತಿ ಮತ ಪಥದಿಂದ ದೂರ ಅಮನಾತ್ಮ ಪರಮ ಗುರು ಆಸಾದು ಮುದ್ದು ರಾಮ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ದಿವ್ಯತೆಯ ಅರಿತವರು ದಿವ್ಯತೆಯ ಅರಿತವರು ಮುದ್ದು ಬಾಲೆಗೆ ಧನ್ಯವಾದಗಳು. ಶಿವಗಳನ್ನು ಮನದಲ್ಲಿ ಸ್ಮರಿಸಿ ನಡೆದಾಡುವ ದೇವರು ಪೂಜ್ಯ ಬುದ್ಧಿಜೀವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ಪ್ರಕಾರ ನಿಜಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜ್ಞಾನಯೋಗಾಶ್ರಮದ ಗುರುಗಳು ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸಿ ಕರ್ನಾಟಕ ಶಿಕ್ಷಣ ಸಮಿತಿಯ 50ನೇ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳನ್ನು ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ಪ್ರಕಾರ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಿರ್ಸೋಸಿಯ ಉತ್ತರಾಧಿಕಾರಿಗಳಿಗಿರುವಂಥ ನಿಜಲಿಂಗೇಶ್ವರ ಮಹಾಸ್ವಾಮಿಗಳನ್ನು ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿ ವಿಶೇಷವಾದಂಥ ನಮ್ಮೆಲ್ಲರ ಮೇಲೆ ನಮ್ಮ ಗ್ರಾಮದ ಮೇಲೆ ಅತಿ ಪ್ರೀತಿಯನ್ನಿಟ್ಟಿರುವಂಥ ನಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರುವಂಥ ಹಿಂದಿನ ರಾಜ್ಯಸಭಾ ಸದಸ್ಯರು KLS ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ನ ಪ್ರಭಾಕರನ ಕೋರೆ ಸಾಹೇಬರನ್ನು ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಮತಕ್ಷೇತ್ರ ಜನಪ್ರಿಯ ಶಾಸಕರು
5ನೇ ಬಾರಿ ಗೆಲುವನ್ನು ಸಾಧಿಸಿ ಒಂದು ಇತಿಹಾಸವನ್ನು ಕಾಗವಾಡ ಕ್ಷೇತ್ರದಲ್ಲಿ ಬರೆದಿರುವಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರುವಂಥ ರಾಜಣ್ಣ ಕಾಗೆ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಗ್ರಾಮದಲ್ಲೇ ಎಲ್ಲ ಯುವಕರ ಜೊತೆಗೆ ಒಂದಾಗಿ ತಾವು ಈ ಗ್ರಾಮದ ಒಂದು ಸುಪುತ್ರರಂತೆ ಯಾವತ್ತೂ ನಮ್ಮೊಂದಿಗೆ ಬೆರೆತು ಹೋಗಿರುವಂಥ ಈ ಮತ್ತು ಚಿಕ್ಕೋಡಿ ಲೋಕಸಭೆಯ ಹಿಂದಿನ ಸಂಸದರು DCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ರಮೇಶಣ್ಣ ಕತ್ತಿಯವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಗ್ರಾಮದ ಸುಪುತ್ರರು, ಸ್ತ್ರೀರೋಗ ಮಿರಜದ ಸ್ತ್ರೀರೋಗ ತಜ್ಞರು, ಈ ಶಾಲೆಯ ವಿದ್ಯಾರ್ಥಿಗಳಾಗಿರುವಂಥ ಡಾಕ್ಟರ್ ಸೋಮಶೇಖರ್ ಪಾಟೀಲರನ್ನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಗ್ರಾಮದ ಸುಪುತ್ರ, ಈ ಸಂಸ್ಥೆಯ ಈ ಶಾಲೆಯ ವಿದ್ಯಾರ್ಥಿ ಆಗಿರುವಂಥ ರವೀಂದ್ರ ಪಾಟೀಲ್ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ HL ಹಂಜಾಟೆ ಸಾಹೇಬರನ್ನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರುವಂಥ ಮುಂಚೆ ಸಾಹೇಬರನ್ನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರಿ, ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಬ್ಲಾಕಿನ ಅಧ್ಯಕ್ಷರಾಗಿರುವಂಥ ವಿಜಯ ನಾಯ್ಕವಾಡಿ ಅವರನ್ನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ಪ್ರಕಾರ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರನ್ನ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರಿ, ಮತ್ತೊಬ್ಬರು ಚಿಕ್ಕೋಡಿಯಲ್ಲಿ KL ಸಂಸ್ಥೆಯಲ್ಲಿ ಸೇವೆ ಸಲ್ಲಿರುವಂಥ ಡಾಕ್ಟರ್ ರವೀಂದ್ರ ಮಿನ್ಷಿ ಅವರನ್ನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಸದ್ಯಕ್ಕೆ ಈ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಭಾಳ ಗಡಿಬಿಡಿ ಇರೋದರಿಂದ ಸ್ವಲ್ಪದರಲ್ಲಿ ಒಂದೆರಡು ಸಮಸ್ಯೆ ಬಗ್ಗೆ ಈ ಮಾತನ್ನು ನನ್ನ ಮಾತನ್ನು ತಮ್ಮಲ್ಲಿ ಹಂಚಿಕೊಳ್ತೇನೆ. ಈ ಸಂಸ್ಥೆಯು 1971ರಲ್ಲಿ ಸ್ಥಾಪನೆಯಾಗಿ 1972ರಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿತ್ತು. ಈ ಸಂಸ್ಥೆಯ ಆವತ್ತಿನಲ್ಲಿ 63 ವಿದ್ಯಾರ್ಥಿಗಳನ್ನು ಹೊಂದಿತ್ತು. ಆವತ್ತಿನಿಂದ ಇವತ್ತಿನವರೆಗೆ ಸಂಸ್ಥೆ ಹಲವಾರು ಎಡರು ತೊಡರುಗಳ ಮಧ್ಯೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಶಿವಯ್ಯಗಳ ಆಶೀರ್ವಾದದಿಂದ ಈ ಸಂಸ್ಥೆ ಇವತ್ತಿನ ನಡ್ಕೊತ ಬಂದಿದೆ. ಈ ಸಂಸ್ಥೆಯನ್ನು ಹೋದ ವರ್ಷ ನಾವು ಮಾಡಬೇಕಾಗಿತ್ತು. ಆದರೆ ಬುದ್ಧಿಜೀವರ ಅಗಲಿಕೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬಾರದು ಅಂತ ಒಂದು ತೀರ್ಮಾನವನ್ನು ಆಡಳಿತ ಮಂಡಳಿ ಊರವರು ನಾವು ಮಾಡಿದ್ದೇವೆ. ಆದರೆ ಇಲ್ಲಿ ಕೊಡುವಂಥ ದಾನಿಗಳು ಮತ್ತು ನಮ್ಮ ವಿಜಾಪುರದ ಆಶ್ರಮದ ಅಧ್ಯಕ್ಷರಾಗಿಂಥ ಬಸವಲಿಂಗ ಅಪ್ಪಗಳು ಇಲ್ಲ, ಯಾವ ಕಾರ್ಯಕ್ರಮ ನಿಲ್ಲಿಸಬೇಡ್ರಿ, ಅಪ್ಪಗಳ ಆಶೀರ್ವಾದ ಇದೆ, ನೀವು ಮಾಡ್ರಿ ಅಂತ ಹೇಳಿದಾಗ ಈ ಕಾರ್ಯಕ್ರಮವನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಶಾಲೆಗೆ ಬಹಳ ಒಂದು ಯೋಗದಾನ ಅಂದರೆ ಅಪ್ಪಗಳ ಆಶೀರ್ವಾದ. ಅಪ್ಪಗಳ ಆಶೀರ್ವಾದದಿಂದಲೇ ಈ ಸಂಸ್ಥೆ ಇವತ್ತಿನ ತನಕ ಇಲ್ಲಿ ಬೆಳೆದಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂದರೆ, ಈ ಕಾರ್ಯಕ್ರಮದ 25ನೇ ವರ್ಷದ ಒಂದು ಸುವರ್ಣ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅವತ್ತು ಬಂದಿದ್ದರು. ನಮ್ಮೆಲ್ಲರ ನಾಯಕರಾಗಿರುವಂಥ ಕೋರೆ ಸಾಹೇಬರು ಅವತ್ತು ಬಂದಿದ್ದರು. ಅದನ್ನು ಹೈಸ್ಕೂಲ್ ಮುಂದೆ ನಾವು ಮಾಡಿದ್ದೀವಿ. ಇವತ್ತು 50ನೇ ವರ್ಷಕ್ಕೆ ಅವರಿಬ್ಬರು ಮತ್ತು ರಾಜು ಕಾಗೆ ಅವರು ಬಂದಿದ್ರು. ಅವಾಗ ಇನ್ನೂ ಶಾಸಕರಿಲ್ಲಾಗಿದ್ದರು ಬಟ್ ಆದರೆ ಬಂದಿದ್ರಲ್ಲಿ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ. ಹಾಗಾಗಿ ಈಗ 50ನೇ ವರ್ಷಕ್ಕೆ ಇವರೆಲ್ಲರೂ ಇಲ್ಲಿ ಬಂದಿದ್ದು ಇಲ್ಲಿ ಅಪ್ಪಗಳ ಆಶೀರ್ವಾದ ಅಂತೇಳಿ ನಾನು ತಿಳ್ಕೊತೇನೆ. ಯಾಕಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಕೋರೆ ಸಾಹೇಬರಿಗೆ ಭಾಳ ಬಿಡುವಿಲ್ಲಂಥ ಕಾರ್ಯಕ್ರಮ. ನಾವು ಕೇಳಿದಾಗ ಎಲ್ಲರೂ ಹೋಗಿ ಕೇಳ್ಕೊಂಡಾಗ ಭಾಳ ಒಂದು ಮನಸ್ಪೂರ್ವಕವಾಗಿ ಸಂತೋಷದಿಂದ ಒಪ್ಕೊಂಡು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ಇವತ್ತು ಬಂದಿದ್ದಾರೆ. ಅದೇ ಪ್ರಕಾರ ಕತ್ತಿ ಸಾಹೇಬರು ಬರೋರೆಲ್ಲಾಗಿದ್ದರು. ಇವತ್ತು ಭಾಳ ವಿನಂತಿ ಮಾಡ್ಕೊಂಡೆವು, ಸರ್ ನೀವು ಬರಬೇಕಂತ ಹೇಳಿದಾಗ ನಮ್ಮ ಮಾತಿಕೊಂಡು ಅವರು ಬಂದಿದ್ದಾರೆ. ಶಾಸಕರು ನಾನು ನೀವು ಬಿಡೋದಾದ್ರೆ ಗುರುವಾರ ಬಿಟ್ಟಿಡ್ಬೇಕಂತ ಹೇಳಿದ್ರು. ಅದಕ್ಕೆ ಅವ್ರ ಸಲುವಾಗಿ ನಾವು ಬುಧವಾರ ಇಡುವಂಥ ಪಾಳೆ ಬಂತು. ಅದ್ರ ಮದುವೆ ಕಾರ್ಯಕ್ರಮ ಇರ್ತದ, ಅದಕ್ಕೆ ಅವರು ಸಹಿತ ಬಂದಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಇದ್ರ ಮೇಲೆ ಇಲ್ಲಿ ಸರ್ ಒಂದು ಮಾತು ಹೇಳ್ತೀನಿ ರೀ. ಇದಕ್ಕೆ ಜಗನೂರು ಸಾಹೇಬ್ರು ಒಂದು 3.5 ಲಕ್ಷ ರೂಪಾಯಿ ಕೊಟ್ಟರೆ, ಅದರ ನಂತರ ಕೋರೆ ಸಾಹೇಬರು 9 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರದಿಂದ ಇವತ್ತಿನ ತನಕ ನಮ್ಗೆ ಯಾವುದೂ ಸಹಾಯ ಸಹಕಾರ ಸಿಕ್ಕಿಲ್ಲ. ಸರ್ ಈ ಶಾಲೆ ಕಟ್ಟಬೇಕಾದ್ರೆ ನಮ್ಮ ಊರಾಗಿನ ಹಿರಿಯರ್ರಿ ಉಸುಬ ಮಾರ್ತಿದ್ದೇವೆ ಸರ್. ಇಲ್ಲಿ ಉಸುಬು ಮಾರ್ತಿದ್ರಿ, ಖಿದ್ರಾಪುರ ಮತ್ತು ಜೋಳ ನಡುಕ ಉಸುಬಿತ್ರಿ. ಉಸುಬ ಮಾರಿ
ಮಾರಿದು ಟ್ರಕ್ಕಿಗೆ ಒಂದು 100 ರೂಪಾಯಿದಂಗೆ ಗೋಡೆ ಮಾಡಿ ಈ ಸಾಲಿ ಕಟ್ಟಿದ್ದಾರೆ ಸರ್. ಆಮೇಲೆ ಟನ್ನಿಗೆ 5 ರೂಪಾಯಿದಂಗೆ ಗ್ರಾಮದ ಪ್ರತಿಯೊಬ್ಬ ರೈತರು ಈ ಸಾಲಿ ಕಟ್ಟಲಿ, ಈ ಸಾಲಿಗೆ ಉಪಯೋಗ ಆಗಲಿ ಅಂತ ಹೇಳಿ 5 ರೂಪಾಯಿ ತಮ್ಮ ಕಬ್ಬಿಗೆ ಬರುವಂಥದ್ದು ಏನು ಕೊಟ್ಟಿದ್ದಾರೆ. ಇದೆಲ್ಲ ನಾವು ನಮ್ಮ ಶಾಸಕರ ಮುಂದೆ ಹೇಳಿದ್ದೀವಿ, ಕೋರೆ ಸಾಹೇಬ್ರ ಮುಂದೆ ಹೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿ ಆಶ್ವಾಸ ಕೊಟ್ಟಿದ್ದಾರೆ. ಕೋರೆ ಸಾಹೇಬ್ರು ಹೇಳಿದ್ರು ಅವಾಗ ಯಡಿಯೂರಪ್ಪನ ಕರ್ಕೊಂಡು ಸ್ಪೆಷಲ್ ಸಾಲಿ ನೋಡೋ ಸಲುವಾಗಿ ಕರ್ಕೊಂಡು ಬಂದಿದ್ರು ಸಾಹೇಬ್ರು. ಬಂದು ನೋಡಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ರಾಜು ಅಣ್ಣಗೆ ಒಂದೇ ವಿನಂತಿ, ಈ ಸಾಲಿ ನಾವೇನೋ ಈ ಪಬ್ಲಿಕ್ದಾಗ ಹೇಳಕ್ಕೆ ಬರೋದಿಲ್ಲ, ಆದರೆ ಭಾಳ ನಾವು ಆರ್ಥಿಕ ಸಂಕಷ್ಟದಾಗಿದ್ದೀವಿ. ತಮಗೆ ಸರ್ಕಾರದಿಂದಾಗಲಿ ಅಥವಾ ತಮ್ಮ ಯಾವುದೇ ಒಂದು ಫಂಡದಿಂದ ಈ ಸಾಲಿಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಸಹಕಾರ ಮಾಡಬೇಕು. ನೀವೇ ನಮ್ಮ ಊರ ಮ್ಯಾಗ ಇಟ್ಟಿದ್ದೀರಿ, ನಮ್ಮ ಹಿರಿಯರಿಗೆ ಕೂಡ ಎಲ್ಲರದು ನಿಮ್ಗೆ ಒಡನಾಟ ಭಾಳ ಇತ್ತು. ಕೋರೆ ಸಾಹೇಬ್ರದ್ದು ಒಡನಾಟ ನಮ್ಮ ಹಿರಿಯರು ಕೂಡ ಇತ್ತು. ಈಗಿನವ್ರು ಕೂಡ ಸ್ವಲ್ಪ ಒಡನಾಟ ಕಮ್ಮಿ ಇತ್ತು ನಮ್ಮದು. ಅದಕ್ಕೆ ನಮಗೆ ತಮ್ಮದು ಯಾವತ್ತೂ ಆಶೀರ್ವಾದ ಇರಲಿ, ನಾವು ಯಾವತ್ತೂ ತಮ್ಮ ನೆರಳಾಗಿ ಬೆಳಿತೀವಿ ಅಂತ ಹೇಳಿ ನಾನು ಆಶೆಯನ್ನು ವ್ಯಕ್ತ ಮಾಡಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೆ ವಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 50 ವಸಂತಗಳನ್ನು ಕಂಡ ಈ ಶಾಲೆಯ ಮುಂದಿನ ದಾರಿಗೆ ಬೆಳಕನ್ನು ಚೆಲ್ಲಿರಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ, ಮುಂದೆ ಸಾವಿರಾರು ಮಕ್ಕಳಿಗೆ ಬದುಕಿನಲ್ಲಿ ಹೊಸ ಭರವಸೆಯನ್ನು ನೀಡಲಿ ಈ ಶಾಲೆ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಗುರು ಹಿರಿಯರೆಲ್ಲ ಸೇರಿ ಸಂಪೂಜ್ಯರ ಭಾವಚಿತ್ರಗಳಿಗೆ ಭಕ್ತಿಪೂರ್ವಕ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲನೆಯ ಮುಖೇನ ನಾವೆಲ್ಲರೂ ಬಹುದಿನಗಳಿಂದ ಕಾತುರರಾಗಿ ಕಾಯ್ತಾ ಇದ್ದ ಕರ್ನಾಟಕ ಶಿಕ್ಷಣ ಸಮಿತಿ ಸುವರ್ಣ ಮಹೋತ್ಸವದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನಮ್ಮ ಕರ್ನಾಟಕ ಶಿಕ್ಷಣ ಸಮಿತಿಯ ಮನೆದೇವರಾದ ಮಲ್ಲಿಕಾರ್ಜುನ ಶ್ರೀಗಳು ಹಾಗೂ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯರ ಪಾದಾರವಿಂದಗಳಿಗೆ ಎನ್ನ ಹಣೆ ಮಣಿದು ಇವತ್ತಿನ ಸತ್ಕಾರ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಮೊದಲಿಗೆ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ತ್ರಿವಿಧ ದಾಸೋಹಿ ಶ್ರೀಮನ್ನಿಪ್ರ ಜಗದ್ಗುರು ಪರಮಪೂಜ್ಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಅವರಿಗೆ ಭಕ್ತಿ ಸಮರ್ಪಣೆ. ಇದನ್ನು ನಮ್ಮ ಕರ್ನಾಟಕ ಶಿಕ್ಷಣ ಸಮಿತಿಯ ಪ್ರೌಢಶಾಲೆಯ ಸಂಸ್ಥಾಪಕ ಮುಖ್ಯೋಪಾಧ್ಯಾಯರಾದ ಶ್ರೀ RB ಪಾಟೀಲ್ ಸರ್ ಹಾಗೂ ಸಂಸ್ಥಾಪಕ ಸದಸ್ಯರು ಮುಖ್ಯೋಪಾಧ್ಯಾಯರು ಆದಂಥ ಶ್ರೀ SS ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಿಗೆ
ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಗಳ ದಿವ್ಯ ಎಡದಾವರಗಳನ್ನು ವಂದಿಸಿ ಪರಮ ಪವಿತ್ರ ಆಧ್ಯಾತ್ಮ ಜೀವಿ ಜ್ಞಾನ ಯೋಗಿಗಳಾದ ಪರಮ ಪೂಜ್ಯ ಸಿದ್ದೇಶ್ವರ ಪಾದಗಳಲ್ಲಿ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಬಹುಶಃ ಕರ್ನಾಟಕ ಶಿಕ್ಷಣ ಸಮಿತಿ ಪ್ರೌಢಶಾಲೆ ಜಿಗೂಳ್ ಈ ಒಂದು ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತ್ರಿವಿಧ ದಾಸೋಹಿಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪರಮ ಪೂಜ್ಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಶಿ ಇವರ ಪಾದಗಳು ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಜ್ಞಾನ ಯೋಗಾಶ್ರಮ ವಿಜಯಪುರ ಪರಮ ಪೂಜ್ಯರು ಸಹಿತ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು KLE ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಪ್ರಭಾಕರನ ಕೋರೆ ಅವರೇ, ಈ ಭಾಗದ ಜನಪ್ರಿಯ ಶಾಸಕರು ಹಿರಿಯ ಸಹೋದರರು ಆಗಿರ್ತಕ್ಕಂಥ ಬರಮಗೌಡ ಅಲಗೌಡ ಕಾಗೆ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇದೇ ಶಾಲೆಯಲ್ಲಿ ಕಲಿತು ತಮ್ಮ ಉತ್ತಂಗದ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಯಾವತ್ತೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಸಮಾಜದ ಗಣ್ಯರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಶಿರಗುಪ್ಪಿ, ಜಿಗೂಳ್, ಮಂಗಾವತಿ ಮತ್ತು ಶಾಪೂರ್ 4 ಗ್ರಾಮದ ಗುರು ಹಿರಿಯರೇ, ತಾಯಂದಿರ ಸಹೋದರ ಸ್ನೇಹಿತರು, ಯುವಕ ಮಿತ್ರರು, ಇವತ್ತೊಂದು ಮಾತು ನೆನಪಾಗ್ತದೆ. ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಅಂದರೆ ಒಂದು ಕಡೆ ಒಬ್ಬ ವ್ಯಾಖ್ಯಾನ ಮಾಡ್ತಾನೆ, Shakespeare is not a degree holder, but suppose you want to become a degree holder, you have to be read a Shakespeare's book. ಶೇಕ್ಸ್ಪಿಯರ್ ಅನ್ನೋವ ಡಿಗ್ರಿ ಹೋಲ್ಡರ್ ಅಲ್ಲ, ಸಾಲಿನ ಕಲ್ತಿಲ್ಲ. ಆದರೆ ಇವತ್ತು ನೀವು ಡಿಗ್ರಿ ತೊಗೊಳ್ಬೇಕಾದ್ರೆ ಶೇಕ್ಸ್ಪಿಯರ್ನ ಪುಸ್ತಕ ಓದಿದಾಗ ಮಾತ್ರ ನಿಮಗೆ ಡಿಗ್ರಿ ಸಿಗುತ್ತೈತಿ ಅನ್ನೋ ಮಾತನ್ನು ಈ ಸಂದರ್ಭ ನಾನು ನೆನೆಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ಹಿಂದಿನ ಹಿರಿಯ ಶಾಲೆಗಳನ್ನು ನಾವು ನೋಡಿದ್ದೀವಿ. ಅದು ಸರ್ಕಾರಿ ಶಾಲೆಗಳು, ಕನ್ನಡ ಸರ್ಕಾರಿ ಶಾಲೆ, ಮರಾಠಿ ಸರ್ಕಾರಿ ಶಾಲೆ, ಉರ್ದು ಸರ್ಕಾರಿ ಶಾಲೆ. ಅಲ್ಲಿ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು. ಹೊಡಿತಿದ್ರು, ಬಡಿತಿದ್ರು, ಬಡಿಸ್ಕೋತಿದ್ವು, ದಗದ ಮಾಡ್ತಿದ್ವು, ಎಲ್ಲ ಮಾಡ್ತಿದ್ವು. ಅದರ ಪ್ರಾಕ್ಟಿಕಲ್ ನೀ ನಾಳೆ ಮುಂದೆ ವಿದ್ಯಾರ್ಥಿ ಇವತ್ತದಿ, ನಾಳೆ ಮುಂದೆ ನಿನ್ನ ಮನೆಯಾಗ ನೀ ಏನು ಮಾಡಬೇಕು ಅನ್ನೋದನ್ನು ಶಿಕ್ಷಕರು ನಮಗೆ ಕಳಿಸ್ಕೊಡ್ತಿದ್ರು. ಆದರೆ ಅದಕ್ಕೆ ಕಾಯ್ದೆ ಕಾನೂನು ಅಡಿಸ್ಕೊಂಡು ಹೇಳಾಕತ್ತಾರೆ ಇವತ್ತು. ಅವಾಗ ನಾವು ಹೆಚ್ಚು ಸಾಲಿ ಕಲಿಲಿಲ್ಲ. ಮಾಸ್ತರ್ ಮನ್ಯಾಗ ಕಸ ಹೊಡಿಯೋದು, ಕಾಯಿಪಲ್ಲೆ ತಂದು ಕೊಡೋದು, ಬೀಸಾಣ ಮಾಡಿ ತರೋದು, ನೀರು ತಂದು ಕೊಡೋದು, ಅವ್ರು ಹುಡುಗರು ಹಾಕತ್ರ ಊರೆಲ್ಲ ಹೋಗಿ ತಿರುಗಾಡ್ಕೊಂಬರೋದು, ಹೊಲ್ದಾಗ ಯಾರ ಶೇಂಗಾಕ ತೊಗೊಂಬರೋದು, ಸಂತಿ ದಿವಸ ಪಲ್ಯ ತಂದು ಕೊಡೋದು. ಅಂದರೆ ಇದ್ರಾಗನೇ ನಮ್ಮ ಸಾಲ ಅಂದ್ರೆ, ಬಟ್ ಪ್ರಾಕ್ಟಿಕಲಿ ನಾವು ದೊಡ್ಡವರು ಆದ ಕೂಡಲೇ ಮನೆಯಾಗೆಲ್ಲ ಇವ್ರು ಮಾಡೋದು ಹೇಳ್ತೀವಿ ಕೂಡಲೇ ಇದನ್ನು ಮರಿಬೇಡ, ಇದನ್ನು ಮೊದಲು ಮಾಡು, ಕಸ ಹೊಡ್ಬೋದು, ಸಾರಿಸೋದು, ನೀರು ತರೋದು, ಬೀಸಾಣ ಮಾಡ್ಕೊಂಬರೋದು, ಕಾಯಿಪಲ್ಲೆ ತೊಗೊಂಬರೋದು, ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದು, ದುಡಿಯೋದು, ಹೂತೋಟ ಮಾಡೋದು, ಇದನ್ನೆಲ್ಲ ಕಲಿಪ ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಎಜುಕೇಷನ್ನ ಅವತ್ತಿನ ನಿರ್ಮಾಣದಲ್ಲಿ ಕೊಡ್ತಾಯಿದ್ರು. ಈಗ ಅದನ್ನು ಕೊಡಕ್ಕೆ ಹೋದ್ರೆ ಅದಕ್ಕೆ ಕೇಸ್ ಹಾಕಾಕತ್ತಾರೆ. ಅದ್ಯಾಂತ ಹುಡುಗರ ಬಾಲಕ ದೇವ ಐತದ. ಅಂದರೆ ಎಲ್ಲ ಇಲಾಖೆಗಳ ಮುಖಾಂತರ ನಡೆದವು ಅನ್ನುವಂಥ ವಿಷಾದಕರ ಸಂಗತಿಯನ್ನು ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಮನುಷ್ಯ ಪ್ರಾಕ್ಟಿಕಲ್ ಜೀವನದಾಗ ಇವತ್ತು ಅಲ್ಲಿ ಡಾಕ್ಟ್ರ್ ಕೂತಾರೆ. ಈಗ ರವಿಗೊಂದು ಮಾತು ಹೇಳಿ, ಹಡದಪ್ಪ ಪರಸಪ್ಪ ಗೌಡ್ರ ಮಗ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್. ಅದಕ್ಕೆ ರವಿಗೆ ಹೇಳಿ, ನಿಮ್ಮ ಅಪ್ಪ ನಿಮ್ಮನ್ನ ಸ್ವಾಗತ ಮಾಡಾಕತ್ತಂದ್ರೆ ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅನ್ನೋ ಮಾತನ್ನು ಹೇಳಿ. ಈ ಸೌಭಾಗ್ಯ ಸಿಗುವುದಿಲ್ಲ. ಅದು ವಿದ್ಯಾರ್ಥಿ ಅವನು ವಿದ್ಯೆಗೆ ಕೊಟ್ಟಿರ್ತಕ್ಕಂಥ, ನೀನು ಕೊಟ್ಟಿರ್ತಕ್ಕಂಥ ವಿದ್ಯೆಗೆ ಕೊಟ್ಟಿರ್ತಕ್ಕಂಥ ಗೌರವ ಇವತ್ತು ನಿಮ್ಮ ತಂದೆಯ ಕಡೆಯಿಂದ ನಿನ್ನನ್ನು ಸ್ವಾಗತ ಮಾಡಿಸ್ತದೆ. ಇಲ್ಲಿ ಹಿಂದಿರೋದು ವಿದ್ಯೆ. ಈ ವಿದ್ಯೆ ಇವತ್ತು ಏನು ಬೇಕಾದಲ್ಲ ಮನಸ್ಥಿತಿ, ಆದ್ರೆ ಕಲಿಯುವಂಥ ಮನಸ್ಸು ಕಲಿಯುವಂಥ ಸಂಸ್ಕಾರ ಬೇಕು. ವಿದ್ಯೆ ಹಂಗೆ ಬರೋದಿಲ್ಲ. ಒಂದು ಕಣ್ಣ ಮೂಗ ಹಂಚಿಕೆ ಇರಬೇಕು, ಒಂದು ಬಡದು ಹೇಳಬೇಕು, ಒಂದು ಬೇದು ಹೇಳಬೇಕು. ಬಡದು ಹೇಳೋದ ಬೇದು ಹೋಗೋದ ಎಲ್ಲ ಮುಗಿದೈತಿ. ಈಗೇನು ಬಡದು ಬೇಡದು ಹೇಳ್ರಿ, ಸಂಜೆ ಒಂದು ಕಂಪ್ಲೇಂಟ್ ಆಗಿ ಪರಿಸ್ಥಿತಿ ಪೂರ್ಣ ಅತಿರೇಕಕ್ಕೆ ಹೋಗ್ತಾರೆ. ಈಗ ಹೇಳಿದ್ರು, ನಾವು ರಾಜೀವ್ ಕಾಗೆಯವರು ಗುರುವಾರ ಬಿಟ್ಟು ಇಟ್ಕೋರಿ ಅಂತ. ಹೌದು, ಈಗ ಸಂಜೆ ಮುಂದೆ ಬೆಂಗಳೂರು ಹೋಗ್ಕ, ನಾಳೆ 50,000 ರೂಪಾಯಿ ಬರ್ತಾ ಇತ್ತು. ಹೌದು, ಮತ್ತು
ಮತ್ತು ಈಗ ನಮ್ಮನ್ನು ನಾಳೆ ಹೇಳಿದ್ರೆ ನೀವು ಇಟ್ಕೋತಿ ಅನ್ಸವ ಅವಂದ ಈಗ ನಾವು ಆ ಪ್ರಭಾಕರನ ನೀ ಏನು ಹೇಳಿದೆ ಆ ಡೇಟಿಗೆ ಹೋಗಿದ್ದೆ 22 ಅಂದ್ರೆ ಪ್ರಭಾಕರನ್ನು ಮಾತಾಡಿಲ್ಲ ಏನೆಲ್ಲ ಪ್ರಭಾಕರನ್ ಏನು ಮಾತಾಡ್ರು ನೀನು ಬಂದು ಹೇಳ್ಕೊಂಡು ನಾವು ಹೋಗಿದ್ವಿ ಇವ ಶಾಸಕ ಇಂಥ ಲಬ್ಬಂಗ ಶಾಸಕರಿದ್ದರು ಬೆಳೆಯಂಗ್ರಿ ದೇಶ ರಾಜ್ಯ ಹೆಂಗೆ ಬೆಳೆದ ಈಗ ನಿನ್ನ ನಾಳೆ ಮೀಟಿಂಗ್ ಅಂತೀರಿ ಕಮಿಟಿ ಮೀಟಿಂಗ್ ಹೇಳಿಲ್ಲ ನೀ 50,000 ಬತ್ತಾಯ್ತು ಈಗ ನೀನಿಲ್ಲ ಈಗ ಮುಂದೆ ಎಡ್ರೆ ಶಾಸಕ ನಿಧಿ ಕೊಡೋಲ್ಲ ಈಗ 50,000 ಕೊಟ್ಬಿಟ್ಟಿದ್ರು ವಿಶೇಷವಾಗಿ ಇಂಥ ಜನಪ್ರಿಯ ಶಾಸಕರನ್ನು ಹಿಂದಿನ ಹಿರಿಯರು ಕೂಡಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಊರಾಗ ನೀವು ಟನ್ನಿಗೆ ಕೊಟ್ಟಾರ ಅನೇಕ ಜನರು ಕೊಟ್ಟಾರೆ ಬರುವಂಥ ದಿನಮಾನಗಳಲ್ಲಿ ಉತ್ತರೋತ್ತರವಾಗಿ ಸಂಸ್ಥೆಗಳು ಇವತ್ತು ಶಾಲೆಗಳು ಬೆಳಿಬೇಕಾಗಿದೆ ಶಾಲೆ ಇರ್ತಕ್ಕಂಥ ಎಜುಕೇಷನ್ ಕ್ವಾಲಿಟಿ ಬೆಳಿಬೇಕಾಗಿದೆ ಬರೀ ಶಿಕ್ಷಣ ಬೆಳೆದ್ರೆ ಆಗೋದಿಲ್ಲ ಶಿಕ್ಷಣದ ಜೊತೆಗೆ ಸಂಸ್ಕಾರನೂ ಬೆಳಿಬೇಕು ಶಿಕ್ಷಣ ಮಾಡಿದವ ಶಿಕ್ಷಣವಂತಾದವ ಒಂದು ದಿವಸ ತಪ್ಪು ಮಾಡ್ಬೋದು ಆದ್ರೆ ಸಂಸ್ಕಾರವಂತಾದವ ಜೀವನದಾಗ ತಪ್ಪು ಮಾಡೋಕ್ಕೆ ಶಕ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಭಾಳ ನಾನು ಹೃದಯ ತುಂಬಿ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಎಜುಕೇಷನ್ ನಾಟ್ ಓನ್ಲಿ 2 2s 4 ಎರಡು ಕೂರ್ಸೆ 4 ಅಂತ ಹೇಳ್ತದೆ ಪುಸ್ತಕ ಆದರೆ ಹಿರಿಯರು ಗುರುಗಳು ಪರಮ ಪೂಜ್ಯರು ಅನ್ನುವಂಥ ಒಂದು ಕಲ್ಚರ್ ಅನ್ನುವಂಥದ್ದು ಏನು ಸಿಗ್ತದೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮತ್ತು ಸಮಾಜದ ಪರಮ ಪೂಜ್ಯರಿಂದ ಆ ಒಂದು ಸಂಸ್ಕಾರ ಸಿಗ್ತದೆ ಅದಕ್ಕೆ ಈ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ ದೊರಕಲಿ ಈಗ ಇದ್ದಂಥ ಸಾಕಷ್ಟು ದೊಡ್ಡ ಜನ ಇವತ್ತು ದಿವಸ ಆಗಿ ಹೋಗಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಕಲಿತು ಡಾಕ್ಟರ್ಗಳಾಗಿದ್ದಾರೆ ಸಾಕಷ್ಟು ಜನ ಆಗಿದ್ದಾರೆ ಇನ್ನೂ ಮುಂದೆ ಬರುವಂಥ ದಿನಮಾನಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಕಲಿತು ಎತ್ತರಕ್ಕೆ ಬೆಳೆದು ತಮ್ಮ ಹೆತ್ತ ತಂದೆ ತಾಯಿಗೆ ಗೌರವವನ್ನು ತರೋದ್ರ ಜೊತೆಗೆ ಹುಟ್ಟಿದ ಊರಿಗೆ ಗೌರವವನ್ನು ತರೋದ್ರ ಜೊತೆಗೆ ಕಲಿತ ಶಾಲೆಗೆ ಗೌರವವನ್ನು ತರುವಂಥ ಕೆಲಸ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಂದ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಳಿಸೋದಕ್ಕೆ ಗುರುಗಳಿಗೆ ಹೇಳಿನ ನಿಮ್ಮ ತಲೆಗೆ ಏನಿರ್ತೀವಿ ಇದು ಒಂದೇ ಕಾರ್ಯಕ್ರಮ ಅಂದ್ಕೊಂಡು ನೀವು ಹೊತ್ತು ತಿರುಗಿ ಮುರಿ ಅಂತ ಹೇಳ್ತಿರ್ತೀವಿ ಸುವರ್ಣ ಮಹೋತ್ಸವ ನಮ್ಮ ಇನ್ನೂ 7-8 ಮದುವೆ ಅದಾವ ಅವ್ರೂ ಅದಾವ ಕಾಣ್ತೈತಿ ಯಾಕಂದ್ರೆ ನಮಗೆ ಹೆಂಗೆ ಗಿರಾಕಿರಿ ಮದುವೆ ಹೋಗೋದಂದ್ರೆ ಮಕ್ಕಳು ಓಟ್ ಹಾಕೋದಿಲ್ಲ ಅದಕ್ಕೆ ಹೋಗ್ಬೇಕು ಈ ಮೈಂಡ್ ಉಮೇಶ್ ಪಾಟೀಲ್ ಬೇದ್ ನೋಡಿ ನಾನು ಬರಲಿಲ್ಲ ಮಗನ ಬಾ ಇನ್ನೊಂದು ಸಲ ಓಟ್ ಹಾಕ್ತಾರೆ ಏನನ್ನು ನಮ್ಮ ಜನ ನಮಗೂ ಆಗ್ತಾ ನಿಮ್ಮ ಜನ ನಿಮಗೂ ಆಗ್ತಾ ಆದರೂ ಸಹಿತ ಇವತ್ತು ವೇಳೆ ಅಭಾವ ಇರೋದ್ರಿಂದ ಹೆಚ್ಚಿಗೆ ಮಾತನಾಡ್ದಾನೆ ಉತ್ತರೋತ್ತರಿಗೆ ಬೆಳೆದಿರ್ತಕ್ಕಂಥ ಸಂಸ್ಥೆ ಇನ್ನೂ ಉತ್ತರೋತ್ತರ ಈ ಸಂಸ್ಥೆ ಬೆಳೀಲಿ ನಮ್ಮೆಲ್ಲ ಸಹಾಯ ಸಹಕಾರ ಮಾರ್ಗದರ್ಶನ ಈ ಸಂಸ್ಥೆಗೆ ಇರ್ತದೆ ಪ್ರಭಾಕರ ಅನ್ನೋದು ಇರ್ತದೆ ಇವತ್ತು ಈಗ ಈ ಗಡಿನಾಡ್ ಕೇಲಿ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದದ ಸಪ್ತ ಋಷಿಗಳು ಏನೋ ದೂರದೃಷ್ಟಿ ಇಟ್ಕೊಂಡು ಸಂಸ್ಥೆಯನ್ನು ಕಟ್ಟುವಾಗ ದೂರದೃಷ್ಟಿ ಬೇಕು ಭಾಳ ದೂರದೃಷ್ಟಿ ಇದ್ದಾಗ ಮಾತ್ರ ಇವತ್ತಿನ ದಿವಸ ಶಿಕ್ಷಣ ಅನ್ನುವಂಥ ಪದ್ಧತಿ ಬೆರೆದು ಬರ್ತದೆ ಇವತ್ತು ದಿವಸ ದೂರದೃಷ್ಟಿ ಇಟ್ಕೊಂಡು ನಮ್ಮ ಸಪ್ತ ಋಷಿಗಳು ಇವತ್ತು ದಿವಸ ಹಿರಿಯರು ಎಲ್ಲರೂ ಕೂಡಿ ಅಂಥ ಒಂದು ದಿನದಲ್ಲಿ ಇವತ್ತು ದಿವಸ ಸಂಸ್ಥೆನ ಒಂದು 100 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತು ಜಗತ್ತಿನಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಇದ್ದರೆ ಪ್ರಭಾಕರನ್ನ ಕೋರೆಯವರ ನೇತೃತ್ವದಲ್ಲಿರ್ತಕ್ಕಂಥ ಕೇಲಿ ಸಂಸ್ಥೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದ್ರ ಜೊತೆಗೆ ಇಡೀ ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಮಹತ್ವ ಪಡ್ಕೊಂಡದ್ದು ಮಠಮಾನ್ಯಗಳಿಂದ ಇವತ್ತು ದಿವಸ ನಾಗನೂರು ಮಠ ಇರ್ಬೋದು ಹುಬ್ಬಳ್ಳಿ ಮಠ ಇರ್ಬೋದು ಸುತ್ತೂರು ಮಠ ಇರ್ಬೋದು ನಮ್ಮ ನಡಸೋಶಿ ಮಠ ಇರ್ಬೋದು ಅನೇಕ ಮಠಮಾನ್ಯಗಳು ಏನು ಜನರು ನೀವೇನು ದಾನ ಧರ್ಮ ಮಾಡಿದಿರಿ ಅಕ್ಕಿ ಗೋಧಿ ಜ್ವಾಳ ಕಾಳ ಏನು ನೀವು ತಂದು ಕೊಟ್ಟಿದ್ದೀರಿ ಅದರಲ್ಲಿ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಏನು ಸಮಾಜ ಸೇವೆ ಮಾಡಬೇಕಂತ ಕಲ್ತಂಥ ಶಿಕ್ಷಕರನ್ನು ಮಠದಲ್ಲಿ ತಂದು ಇಟ್ಕೊಂಡು ಅವ್ರ ಕಡೆಯಿಂದ ಅವ್ರಿಗೆ ವಿದ್ಯೆ ಕೊಡಿಸೋದ್ರ ಮುಖಾಂತರ ಶಿಕ್ಷಣಕ್ಕೆ ಅತಿ ದೊಡ್ಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸ್ವತಂತ್ರದ ಪೂರ್ವದಲ್ಲಿ ಸ್ವತಂತ್ರದ ನಂತರ ಅತಿ ದೊಡ್ಡ ಶಕ್ತಿಯನ್ನು ತುಂಬಿರ್ತಕ್ಕಂಥ ಗೌರವ ಯಾರಿಗಾದ್ರು ಸಲ್ಲಬೇಕಿದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಉತ್ತರ ಕರ್ನಾಟಕದ ಮಠಾಧೀಶರೆಲ್ಲರಿಗೂ ಸಲ್ಲಬೇಕು ಅನ್ನೋದು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 50ನ ಸಂಭ್ರಮದಲ್ಲಿ ಇದೆ. ಬಹುತೇಕ ನಾನು ಇಲ್ಲಿ ಮಾಜಿ ವಿದ್ಯಾರ್ಥಿಗಳು ಇಬ್ಬರು ಡಾಕ್ಟರ್ ನೋಡಿದೆ. ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಒಬ್ಬ KS ಆಗಿದ್ದಾನೆ ನಮ್ಮ ರವಿ ಪಾಟೀಲರು. ಸುಮಾರು ಜನ ಈ ಶಾಲೆಯಿಂದ ಪಾಸಾಗಿ ದೇಶದ ವಿವಿಧ ಭಾಗದಲ್ಲಿ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಬಹುತೇಕ
ಈಗೆಲ್ಲ 100 ವರ್ಷದವರೇ ಇಲ್ಲಿ ಬಹುತೇಕ ಯಾರೂ ಉಳಿದೇ ಇಲ್ಲ. ಈಗ ಸಾಧಾರಣ 19ನೇ ಶತಮಾನದಾಗ ನೀವು ಹಿಂದೆ ಹೋದರೆ ಅದಕ್ಕಿಂತ ಮುಂಚೆ ಶಿಕ್ಷಣ ಒಂದು ಅಗದಿ ಕೇವಲ ಜನರಿಗೆ ಮೀಸಲಾಗಿತ್ತು. ಅಗದಿ ಕೇವಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ KLE ಸಂಸ್ಥೆ ಹುಟ್ಟಲಿಕ್ಕೆ ಕಾರಣವೂ ಅದಾಗಿತ್ತು. ನಾವು ಸಂಸ್ಥಾಪಕರ ಪೈಕಿ ಒಬ್ಬರು ಮಮದಾಪುರ, ಅವರು ಗೋಕಾಕ್ ತಾಲೂಕಿನ ಮಮದಾಪುರ ಊರಿನವರು. ಅವ್ರ ತಾಯಿ ತಂದೆ ಇಲ್ಲಾಗಿದ್ದ, ತಾಯಿ ಅವರಿಗೆ ಬಟ್ಟೆ ಬಣ್ಣ ಹಾಕಿ ಉದ್ಯೋಗ ಇತ್ತು ಅವ್ರಿಗೆ. ಆ ಉದ್ಯೋಗದಿಂದ ಹೊಟ್ಟೆ ನಡೀತಿತ್ತು ಪಾಡ. ಇವು ಮಮದಾಪುರ ಹುಡುಗ ಇಡೀ ಬೆಳಗಾವಿ ಜಿಲ್ಲೆಗೆ ಮುಲ್ಕಿ ಪರೀಕ್ಷೆ ಇರ್ತಾಳೆ. ಮುಲ್ಕಿ ಪರೀಕ್ಷೆ ಅಂದರೆ 7ನೇಕ್ಕೆ ಇಡೀ ಬೆಳಗಾವಿ ಜಿಲ್ಲೆಗೆ 1ನೇ ನಂಬರ್ ಬಂದಿರ್ತಾನೆ. ಅವನು ಆ ಮಮದಾಪುರ ವಿದ್ಯಾರ್ಥಿ. ಊರು ಜನ, ಸಣ್ಣ ಹಳ್ಳಿ ಊರು ಜನ ಎಲ್ಲ ಅವು ಭಾಳ ಹುಷಾರದ ಹುಡುಗ ಕಲೀಲಿ ಅಂತ ತಿಳ್ಕೊಂಡು ಪಟ್ಟಿ ಹಾಕಿ ಅವ್ನು ಬೆಳಗಾವಿ ಕಳಿಸ್ತಾನೆ ಶಾಲೆ, ಅಂದರೆ ಹೈಸ್ಕೂಲ್ಗೆ ಅಡ್ಮಿಷನ್ ತೊಗೊಳ್ಲಿಕ್ಕೆ. ಆ ಕಾಲದಲ್ಲಿ ಬರೀ 2 ಹೈಸ್ಕೂಲ್ ಇದ್ದು ಬೆಳಗಾವಿಯಲ್ಲಿ. ಒಂದು ಸರ್ದಾರ್ ಹೈಸ್ಕೂಲ, ಮತ್ತೊಂದು ಕ್ರಿಶ್ಚಿಯನ್ರ ಮಿಷನರಿ. ಯಾಕಂದರೆ ಬೆಳಗಾವಿ ಬ್ರಿಟಿಷರ ಹೆಡ್ ಕ್ವಾರ್ಟರ್ ಇತ್ತು. ಆ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಮಿಷನರಿ ನಡೆಸುವ ಶಾಲೆ ಸೆಂಟ್ ಪಾಲ್ಸ್ ಸ್ಕೂಲು. ಅಲ್ಲಿ ಬರೀ ಆಫೀಸರ್ಸ್, ಬ್ರಿಟಿಷ್ ಆಫೀಸರ್ ಮಕ್ಕಳಿಗೆ ಅಷ್ಟೇ ಪ್ರವೇಶ ಇತ್ತು. ಇಲ್ಲಿ ಸರ್ದಾರ್ ಹೈಸ್ಕೂಲ್ದಲ್ಲಿ ಜಮೀನ್ದಾರದು, ಸರ್ಕಾರ, ದೇಸಾಯರು ಅವ್ರ ಮಕ್ಕಳಿಗೆ ಅಷ್ಟೇ. ಅವನು ಹೆಡ್ ಮಾಸ್ತರ್ಗೆ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಬಂದ ಮೇಲೆ ಅಡ್ಮಿಷನ್ಗೆ ಹೋಗ್ತಾರಲ್ಲ ಹೆಡ್ ಮಾಸ್ತರ್ ಕಡೆ, ಹಳ್ಳಿ ವಿದ್ಯಾರ್ಥಿ ಬರ್ತಾರಲ್ಲ, ನೋಡ್ರಿ ನನಗೆ ಮುಲ್ಕಿ ಪರೀಕ್ಷೆಗೆ ಇಡೀ ಬೆಳಗಾವಿ ಜಿಲ್ಲೆಗೆ ನಾವು ನಂಬರ್ 1 ಬಂದಿದ್ದೀನಿ, ನನಗೆ ಇಲ್ಲಿ ಕಲಿಬೇಕಂತದ, ದಯವಿಟ್ಟು ನನಗೆ ಅಡ್ಮಿಷನ್ ಕೊಡಿ ಅಂತ. ಅವನ ಸರ್ಟಿಫಿಕೇಟ್ ಎಲ್ಲ ನೋಡ್ತಾನೆ ಹೆಡ್ ಮಾಸ್ತರ್. ನೋಡಿದ್ಮ್ಯಾಗ ಅವನು ಏನು ಹೇಳ್ಬೇಕು ಅದಕ್ಕೆ, ತಮ್ಮ ನೀವು ಶಾಲೆ ಕಲಿಯೋ ಶಿಕ್ಷಣ ಸಂಸ್ಥೆ ಇದಲ್ಲ, ಇದು ಕೇವಲ ಜನರಿಗೆ ಮೀಸಲಿಟ್ಟದ. ಯಾವ ವಿದ್ಯಾರ್ಥಿ ಇಡೀ ಬೆಳಗಾವಿ ಜಿಲ್ಲೆಗೆ ಮುಲ್ಕಿ ಪರೀಕ್ಷೆ ನಂಬರ್ 1 ಬಂದಿರ್ತಾನೋ ಆ ವಿದ್ಯಾರ್ಥಿಗೆ ಅಲ್ಲಿ ಅಡ್ಮಿಷನ್ ಕೊಡಲಿಲ್ಲ, ಅವ್ನಿಗೆ ಏನು ಮಾನಸಿಕ ಏನಾಗಿರ್ಬೇಕು ವಿಚಾರ ಮಾಡಿ. ಒಂದು ಸ್ವಲ್ಪ ವಿಚಾರ ಮಾಡಿರಿ. ಇಡೀ ಬೆಳಗಾವಿ ಜಿಲ್ಲೆಗೆ ನಂಬರ್ 1 ಬಂದವ, ಅವ್ನು ಹೈಸ್ಕೂಲ್ದಾಗ ಪ್ರವೇಶ ಇಲ್ಲ. ಯಾಕಂದರೆ ಜಾತಿ ಮೇಲೆ ಪ್ರವೇಶ ಇತ್ತು ಆ ಕಾಲದಲ್ಲಿ. ಆ ಕಾಲದಲ್ಲಿ ಜಾತಿ ಮೇಲೆ ಪ್ರವೇಶ ಇತ್ತು, ಜಾತಿ ಮೇಲೆ ಶಿಕ್ಷಣ ತಗೊಳ್ಳೋ ಪದ್ಧತಿ ಇತ್ತು. ಅದಕ್ಕೆ ಅವ್ನು ಅಡ್ಮಿಷನ್ ಸಿಗಲ್ಲ. ಮುಂದೆ ವಿದ್ಯಾರ್ಥಿ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ಹೈಸ್ಕೂಲ್ ತಗೊಳ್ತಾರೆ. ಮುಂದೆ ಪುಣಾಕ್ಕೆ ಹೋಗಿ ಅವರು ಶಿಕ್ಷಣ ಪಡಿತಾರೆ. 7 ಜನ ಅವರೆಲ್ಲರಿಗೂ ಇದೇ ಸಮಸ್ಯೆ. ನಾ 19ನೇ ಶತಮಾನದ ಹೇಳೋದು ಅಂದರೆ ಶಿಕ್ಷಣ ಕೇವಲ ಜನರಿಗೆ ಮೀಸಲಾಗಿತ್ತು. ಈ 7 ಜನ ಆಳಕ್ಕೆ MA ಆಗಿರ್ತಾನೋ, PT ಆಗಿರ್ತಾನೋ, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿರ್ತಾನೆ. 7 ಜನ ಡಬಲ್ ಗ್ರ್ಯಾಜುಯೇಟ್ ಇರ್ತಾರೆ. ಆ ಕಾಲದಲ್ಲಿ ಅವ್ರು ಬ್ರಿಟಿಷ್ ಕಾಲದಲ್ಲಿ ಅವ್ರಿಗೆ ಕಲೆಕ್ಟರ್ ಅಂದರೆ DC ನೌಕರಿ ಸಿಗ್ಬೋದಾಗಿತ್ತು. ಆದರೆ ಅವ್ರು ಯಾರೂ ಹೋಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಸಮಸ್ಯೆ ಗೊತ್ತಿತ್ತು, ಸಮಾಜ ಉದ್ಧಾರ ಆಗಬೇಕಾದ್ರೆ ಶಿಕ್ಷಣದಿಂದ ಸಾಧ್ಯ ಅಂತ ತಿಳ್ಕೊಂಡು ಅವ್ರು 7 ಜನ ಬೆಳಗಾವಿಗೆ ಬಂದು ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 7 ಜನ ಅವರು ಸ್ವತಃ ಟೀಚರ್ ಆಗ್ತಾರೆ. ಯಾಕಂದರೆ ಶಿಕ್ಷಕರಿಗೆ ಪಗಾರ ಎಲ್ಲದು ಕೊಡೋದು. ಅದ್ರ ಜೊತೆಗೆ ಈಗ ಹೆಂಗೆ ದಾನ ಕೊಟ್ಟು ಇಲ್ಲಿ ಹೈಸ್ಕೂಲ್ ನಡೆಸಿದಿರಲ್ಲ, ಹಾಗೆ ದಾನ ಆದ ರಾಜ ಲಕ್ಕೌಂಡ್ರು ಇರ್ಬೋದು, ಆಟ ಆಡೋ ರುದ್ರಗೌಡ್ರು ಇರ್ಬೋದು, ಅವರೆಲ್ಲ ದಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಇವರ ಮನೆಯಾಗ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಹಳ್ಳಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ತಿದ್ರು. ರೈತರ ಮಕ್ಕಳನ್ನ ಯಾರಿಗೆ ಶಾಲೆ ವಂಚಿತ ಆಗಿತ್ತು ಅವ್ರನ್ನ ಕರ್ಕೊಂಡು ಬಂದು ಶಿಕ್ಷಣ ಕೊಡೋ ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಆದ ಸಂಸ್ಥೆ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದದ್ದು ನೀವೆಲ್ಲ ಕಣ್ಣಾಗಿ ನೋಡಿದೆ. 310 ಸಂಸ್ಥೆಗಳನ್ನು ಇವತ್ತು ನಡೆಸ್ತಾ ಇದೆ KLE. 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆಳೆಗೆ ಜಾತಿ ಕೇಳಿದ್ರೆ ನಾವೀಗ ಜಾತಿ ಕೇಳೋಲ್ಲ. ಆಳೆಗೆ ಜಾತಿ ನೀವು ಯಾವ ಜಾತಿಗೆ ಸಂಬಂಧದ ಅದಕ್ಕೆ ಅಡ್ಮಿಷನ್ ಕೊಡ್ತದೆ. ಇವತ್ತು ನಾವು ಜಾತಿ ಕೇಳೋಲ್ಲ. ಯಾವ ವಿದ್ಯಾರ್ಥಿ ಮೆರಿಟ್ನಾಗ ಇರ್ತಾನೋ ವಿದ್ಯಾರ್ಥಿಗೆ ಶಿಕ್ಷಣ ಕೊಡೋ ಪದ್ಧತಿ KLE ಸಂಸ್ಥೆ ಆಗಿದೆ. ಹಾಗೆ ಪ್ರಾರಂಭವಾದ ಸಂಸ್ಥೆಗಳು ಆ ಕಾಲದಲ್ಲಿ. ಆಮೇಲೆ ಮಠಾಧೀಶರು, ಅಖಿಲ ಭಾರತ ವೀರಶೈವ ಮಹಾಸಭಾ ಹುಟ್ಟಿದ ಮ್ಯಾಗ ಅವ್ರ ಮೊದಲನೇ ಕೆಲಸ ತಾಲೂಕಾ ಮಟ್ಟಿಗೆ, ಹಳ್ಳಿ ಮಟ್ಟಿಗೆ ಶಿಕ್ಷಣ ಪ್ರಸಾರ ಆಗಬೇಕಂತ ತಿಳ್ಕೊಂಡು
ಪ್ರತಿಯೊಂದು ಮಠದಲ್ಲಿ ಶಿಕ್ಷಣ ಕುಕ್ಕಟ ಪ್ರಸಾದ ಕೊಟ್ಟು ವಿದ್ಯಾರ್ಥಿಗಳನ್ನು ಕರೆದು ತಂದು ಶಿಕ್ಷಣ ಕೊಡೋ ಪದ್ಧತಿ ಆವಾಗ ಶುರು ಆಯಿತು. ಅದು ಎಷ್ಟರ ಮಟ್ಟಿಗೆ ಮುಟ್ಟಿದಂದರೆ ಈಗ ಜುಗುಳದಲ್ಲಿ ಬಂದು ಜುಗುಳಕ್ಕೆ ಬರಬೇಕಾದ್ರೆ 50 ವರ್ಷ ಆಯ್ತು. ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಸರಣಿ 30 ವರ್ಷಲೇ ಇಲ್ಲಿ ಈ ಹೈಸ್ಕೂಲ್ ಪ್ರಾರಂಭ ಆದದ್ದು. ಅಂದರೆ ನಾನು ಯಾಕೆ ಹೇಳೋದಂದರೆ ಶಿಕ್ಷಣದ ಮಹತ್ವ ಎಷ್ಟರ ಮಟ್ಟಿಗೆ ಬಂತಂದ್ರೆ ಈ ಜುಗುಳ ತಗ ಬಂದು ಮುಟ್ಟದ. ಮಲ್ಲಿಕಾರ್ಜುನ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಈ ಊರ ಮ್ಯಾಗ ಭಾಳ ಪ್ರೇಮ, ನಾನು ಸ್ವತಃ ನೋಡಿದ್ದೀನಿ. ಅವ್ರ ಪ್ರೇರಣೆ, ಅವ್ರು ಕಾಗವಾಡ ಕಾಲೇಜ್ ತೆಗೆದ್ರು, ಈ ಹೈಸ್ಕೂಲ್ ತೆಗಿಲಿಕ್ಕೆ ಪ್ರೇರಣೆ ಮಾಡಿದರು. 1947ರಲ್ಲಿ ಮೊದಲನೇ ಹೈಸ್ಕೂಲ್ ಈ ಭಾಗದಲ್ಲಿ ಕೈಲಾಸವಾಸಿ ಬಸವಪ್ರಭು ಕೋರೆ ಅವರು ಅಂಕ್ಲಿಯಲ್ಲಿ ಪ್ರಾರಂಭ ಮಾಡಿದರು. ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಪಡಿತಿದ್ದರು. 47ರಲ್ಲಿ ಪ್ರಾರಂಭ ಆದ. ಅದಕ್ಕೆ ಶಿಕ್ಷಣದ ಮಹತ್ವ ಗೊತ್ತಾದದ್ದು 19ನೇ ಶತಮಾನದೊಳಗೆ ಎಷ್ಟು ಮಹತ್ವ ಅದ. ಬಹುತೇಕ ಇಲ್ಲಿ ಜುಗುಳದೊಳಗೆ ಇವತ್ತು ಹೈಸ್ಕೂಲ್ ಇಲ್ಲಾದ್ರೆ ಡಾಕ್ಟರ್ಗಳಿಗೆ ಕೇಳಿರ್ಬೇಕಾದ್ರೆ ಅವ್ರು ಕಲಿತಿದ್ರೆ ಭಾಳ ಇನ್ನೊಂದು 5 ಎಕರೆ ಹೊಲ ತೊಗೊಳ್ತಿದ್ರಿ, ಡಾಕ್ಟ್ರೇನಾಗೋಲಾಗ್ತಿದ್ರು. ನಮ್ಮಲ್ಲಿ ಕಲ್ತವ್ರು ಒಬ್ಬರು ನಿಮ್ಗೆ ಕೇಳಿರ್ಬೋದು, ಸುಧಾಮೂರ್ತಿ ಅವರು. ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತು ಭಾಳ ದೇಶದಲ್ಲಿ ಅಂತಾರಾಷ್ಟ್ರ ಮಟ್ಟಿಗೆ ಬೆಳೆದ್ರು. ಅದೇ ದೇಶದಲ್ಲಿ ಇನ್ಫೋಸಿಸ್ ಸಂಸ್ಥೆಯ ಚೇರ್ಮನ್ರು ನಮ್ಮ ಮಾಜಿ ವಿದ್ಯಾರ್ಥಿ KLE ಅವರೊಂದು ಕಾರ್ಯಕ್ರಮದಾಗ ಹೇಳ್ತಾರೆ, ಇವತ್ತು ಇನ್ಫೋಸಿಸ್ ಹುಟ್ಟಲಿಕ್ಕೆ ಮೇನ್ ಕಾರಣ ಅಂದರೆ KLE ಸಂಸ್ಥೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕಂದ್ರೆ ಕಾರಣ ಏನಂದ್ರೆ KLE ಇರಲಾಗ್ತಿತ್ತಂದ್ರೆ ಭೂಮರೆಡ್ಡಿ ಕಾಲೇಜ್ ಇರಲಾಗ್ತಿತ್ತು. ಭೂಮರೆಡ್ಡಿ ಕಾಲೇಜ್ ಇರಲಾಗ್ತಿದ್ದು ನಾ ಹೆಣ್ಮಗಳು, ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೊರಗೆ ನಮ್ಮ ತಂದೆಯವ್ರು ಕಳಿಸಲಾಗ್ತಿದ್ರು. ನಾನು ಇಡೀ ಆ ಕಾಲೇಜ್ದಾಗ ಒಬ್ಬಳೆ ಹೆಣ್ಮಗಳನ್ನ ಇಂಜಿನಿಯರಿಂಗ್ ಆ ಕಾಲದಾಗ ನಾನು ಕಲಿತೆ, ಶಿಕ್ಷಣ ತಗೊಂಡೆ, ಟಾಟಾದಲ್ಲಿ ನೌಕರಿ ಸೇರಿದೆ. ಅಲ್ಲಿ ನಾರಾಯಣ ಸ್ವಾಮಿ ಅವರು ನೌಕರಿ ಮಾಡ್ತಾಯಿದ್ರು. ಅವ್ರು ನನ್ನ ಪರಿಚಯ ಆಯಿತು, ಇಬ್ಬರದು ಲಗ್ನ ಆಯಿತು. ಲಗ್ನ ಆದಮೇಲೆ ನನ್ನ ಬಂಗಾರ ಒತ್ತೆ ಇಟ್ಟು ಇನ್ಫೋಸಿಸ್ ಶುರು ಮಾಡಿದ್ವಿ ನಾವು. ಬಹುತೇಕ ನಾನು ಈ ಇಂಜಿನಿಯರ್ ಆಗೋಲಾಗ್ತಿದ್ದೆ, ಭೂಮರೆಡ್ಡಿ ಕಾಲೇಜ್ ಇರಲಾಗ್ತಿತ್ತು, KLE ಕಾಲೇಜ್ ಇರಲಾಗ್ತಿತ್ತು. ಅಂದರೆ ನಾನು ಕಲಿಯೋ ಪ್ರಶ್ನೆ ಇಲ್ಲಾಗಿತ್ತು, ನಾರಾಯಣ ಮೂರ್ತಿಗೆ ಭೇಟಿ ಆಗೋ ಪ್ರಶ್ನೆ ಇಲ್ಲಾಗಿತ್ತು, ಇನ್ಫೋಸಿಸ್ ಬರೋದು ಪ್ರಶ್ನೆ ಇಲ್ಲಾಗಿತ್ತು. ಎಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಈ ಸಂಸ್ಥೆಯನ್ನು ಎಷ್ಟು ಜನ ಈಗ ವಿದ್ಯಾರ್ಥಿಗಳು ಪಾಸಾಗಿ, ನಾನು ಯಾಕೆ ಹೇಳೋದನ್ನು ಜುಗುಳಿಗೆ ಬಂದು ಶಿಕ್ಷಣದ ಪ್ರಸಾರ ಇಲ್ಲಿ ಬಂದು ಮುಟ್ಟದಲ್ಲ, ಅದು ಬಹಳ ಮಹತ್ವ. ಈಗ ಈ ದೇಶಕ್ಕೆ 3 ಮುಖ್ಯಮಂತ್ರಿಗಳನ್ನು ಕೊಟ್ಟ ಸಂಸ್ಥೆ KLE ಸಂಸ್ಥೆ. 3 ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. ಕೇಂದ್ರದಲ್ಲಿ ಅನಂತಕುಮಾರ್ ತೀರ್ಕೊಂಡ್ರು, ಅವರು ಬಂದು ಹೇಳಿದ್ರು, ನಾನು ನನ್ನ ಧರ್ಮಪತ್ನಿ ಇಲ್ಲೇ ಕಲ್ತಿದ್ದೀವಿ. ನಾನು ಕೊತ್ತಂಬರಿ ಕಾಲೇಜ್ದಾಗಿದ್ದೆ, ನನ್ನ ಧರ್ಮಪತ್ನಿ ಭೂಮರೆಡ್ಡಿ ಕಾಲೇಜಾಗಿದ್ದೆ. ನಾವಿಬ್ಬರು ಪ್ರೇಮ ಆಯಿತು, ನಾವು ಮದುವೆ ಆಯಿತು. ಬಹುತೇಕ ಆಕಿನ ನಾ ಮದುವೆ ಮಾಡ್ಲಾಗ್ತೀನಿ ಅಂದ್ರೆ ನಾ ಕೇಂದ್ರದಾಗ ಇವತ್ತು ಮಂತ್ರಿ ಇರ್ಲಾಗ್ತೀನಿ. ಅದಕ್ಕೆ ಕಾರಣ ಏನಂದರೆ KLE ಸೊಸೈಟಿ ಅಂತ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ, ನಾವು ಎಲ್ಲಿ ಬಡವ ಬ್ರಾಹ್ಮಣ, ನಾನು ಇಲ್ಲಿ ಶಿಕ್ಷಣ ಇತ್ತಂದ್ರೆ ನಾವು ಇಲ್ಲಿ ಶಿಕ್ಷಣ ಪಡೆದು ಇವತ್ತು ನಾ ಕೇಂದ್ರದ ಮಂತ್ರಿ ಆಗಿದ್ದೆ. ಅಂದರೆ ಶಿಕ್ಷಣದಿಂದ ಎಲ್ಲ ಬೆಳೆದಾರೆ. ಈಗ ಹೇಳಿದಿಲ್ಲ ಡಾಕ್ಟ್ರ್ ಅವ್ರಿಗೆ ಆಗಿದ್ದಾರೆ. ಜುಗುಳದ ವ್ಯಕ್ತಿ ಎಷ್ಟರ ಮಟ್ಟಿಗೆ ಬೆಳೆದ್ರಂದ್ರೆ ಅವ್ರು ಡಾಕ್ಟರ್ ಆದರು, ಅವ್ರು ಇಂಜಿನಿಯರ್ ಆದರು, ಅವ್ರು KS ಆದರು, IAS ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮುಖ್ಯ ಅಂದರೆ ಶಿಕ್ಷಣ. ಶಿಕ್ಷಣದ ಮಹತ್ವ ಎಷ್ಟರ ಮಟ್ಟಿಗೆ ಅಂದರೆ ಇದು ಜುಗುಳಿಗೆ ತಕ್ಕ ಬಂದು ಮುಟ್ಟದ, ಅದೇ ಶಿಕ್ಷಣದ ಮಹತ್ವ. ಭಾಳಷ್ಟು ರೈತರಿದ್ದಾರೆ. ನಾನು ಒಂದು ಕಳ್ಕಳಿಂದ ವಿನಂತಿ ಅದ, ಬಹುತೇಕ ಇಲ್ಲಿ ರೈತರ ಮಕ್ಕಳೆಲ್ಲ ಕಲ್ತ್ರಿ, ಸಾಲಿ ಕಲ್ತಿದ್ದಾರೆ, ಭಾಳ ಖುಷಿ. ಹೆಣ್ಮಕ್ಳು ಕಲ್ತಿದ್ದಾರೆ. ಬಹುತೇಕ ಎಲ್ಲರ ಮಕ್ಕಳು ಬೆಂಗಳೂರಾಗಿರಬೇಕು, ಇಲ್ಲ ಅಮೇರಿಕಾದಾಗಿರ್ಬೇಕು, ಇಲ್ಲಿ ಯಾರೂ ಇಲ್ಲ. ಹೊಲ ಯಾರು ಮಾಡೋಕ್ಕದೀವಿ ಅಂದರೆ ನಾವು ಮುದುಕಿರ್ತಕ್ಕ ನಾವು ಮಾಡ್ತೀವಿ. ಪರಿಸ್ಥಿತಿ ಏನಾಗಿದೆ ಅಂದರೆ ಒಕ್ಕಲ್ತನ, ಇಡೀ ಒಕ್ಕಲ್ತನ ಸಿಸ್ಟಮ್ ಹಾಳಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾವ ಸಾಲಿ ಕಲಿಯಾಗಿ ನಾವು ದೊಡ್ಡಗೆ ಹಚ್ತೇವೆ ನಾವು ಹೊಲ ಮಾಡೋಕ್ಕೆ. ಹೊಲ ಮಾಡೋದು ದೊಡ್ಡ ಕೆಲಸ ಅಲ್ಲ, ಜ್ಞಾನಿಗಳ ಕೆಲಸದ ಹೊಲ ಮಾಡೋದು. ಎಲ್ಲಕ್ಕಿಂತ ಉಳಿದೆಲ್ಲ ನೌಕರಿ ಮಾಡೋದು ಮಾಡ್ಬೋದು ನಾವು. ಬ್ಯಾಂಕ್ನಾಗ ನೋಟ್ ಎನ್ಸೊಳಕ್ಕೆ ಒಂದು ನೋಟ್ ತಪ್ಪಬೋದು. ಆದರೆ ಹೊಲ ಒಮ್ಮೆ ಬೆಳೆಯೋದು ಒಂದು ದಿವಸ ಲೇಟ್ ಆಯ್ತಂದ್ರೆ ಗದ್ದೆ ಹೊಲದ ಪರಿಸ್ಥಿತಿ ಏನದ. ಅದಕ್ಕೆ ದಯವಿಟ್ಟು ಕಳ್ಕಳಿ ವಿನಂತದ, ದೊಡ್ಡ ಮಕ್ಕಳಿಗೆ ನೀವು ದೊಡ್ಡ ಮಕ್ಕಳಿಗೆ ಶಿಕ್ಷಣ ಕಲ್ತಿಲ್ಲ ತಿಳ್ಕೊಂಡು ಅವನು ಶೇತಿ ಮಾಡೋಕೆ ಹಚ್ಚಬೇಡ್ರಿ. ಸಾಲಿ ಕಲಿಸ್ರಿ, ಚಲೋ ಕಲಿಸ್ರಿ.
ಇಂಜಿನಿಯರ್ ಆಗಿ ಶೇತಿ ಮಾಡಬಾರ್ದಂತೇನು ಬರೆದು ಕೊಟ್ಟಿಲ್ಲಲ್ಲ. ಅವ್ನು ಚೆನ್ನಾಗಿ ಓದಿ ಚೆನ್ನಾಗಿ ಶೇತಿ ಮಾಡ್ಬೋದು. ದಯವಿಟ್ಟು ಇಲ್ಲಾದ್ರೆ ನಾವೆಲ್ಲ ಬಹುತೇಕ ಈಗ ಹೊಲ ಮಾಡವ್ರು ಯಾರು ಇದು ಕ್ವಶನ್ ಬಂದದ್ದು. ಯಾಕಂದರೆ ಹೆಣ್ಮಕ್ಳಿಗೆ ರೈತರ ಮಕ್ಕಳೇ ಹೆಣ್ಮಕ್ಳಿಗೆ ನೌಕರಿ ಇದ್ದವ್ರನ್ನ ಮದುವೆ ಮಾಡ್ಕೊಳಕ್ತಾ ಇದ್ದಾರೆ. ನೌಕರಿ ಇಲ್ಲ ಅಂದರೆ ಅವ್ರು ಮದುವೆನೂ ಮಾಡ್ಕೊಳಕ್ತಾ ಇರಲ್ಲ. 1,000 ರೂಪಾಯಿ ಪಗಾರ ಇರಲಿ, ಕರೆ ನೌಕರಿ ಬೇಕೈತೆ. 10 ಎಕರೆ ಜಮೀನ ನೀರಾವರಿ ಇದ್ದವ ಬೇಡಾಗ್ಯದ. ಯಾಕಂದರೆ ಸಮಾಜದ ಪರಿಸ್ಥಿತಿ ಹಿಂಗಾಗಿದೆ. ಸಮಾಜದ ಅದೇ ಹೇಳಿದ್ರಲ್ಲ, ನಮ್ಮ ರಮೇಶ್ ಕತ್ತಿಯವರು ಹೇಳಿದರು, ಜ್ಞಾನದ ಜೊತೆಗೆ ಅದ್ರ ಜೊತೆಗೆ ನಾವು ಮಾನವನ ತಯಾರು ಮಾಡೋ ಕೆಲಸ ಆಗಬೇಕಾಗಿದೆ. ಇವತ್ತು ಯಾಕೆ ನಮ್ಮದು ಇಲ್ಲಿ ಹೇಗಿದೆವು, ಬರೀ ನಾವು ಅಕ್ಷರ ಜ್ಞಾನ ಅಷ್ಟೇ ಕೊಡ್ತಾ ಇದ್ದೇವೆ. ಸಂಸ್ಕಾರ ಜ್ಞಾನ, ಮಾನವ ಜ್ಞಾನ ಎಷ್ಟರ ಮಟ್ಟಿಗೆ ಬೇಕಾಗಿದೆ ಅದು ಆಗ್ತಾಯಿಲ್ಲ. ಅದನ್ನು ಇನ್ನೂ ನಾವು ಪ್ರಾರಂಭ ಮಾಡಬೇಕು. ಇವತ್ತು ಭಾಳ ಖುಷಿಯಾಗಿದೆ. 50 ವರ್ಷದಲ್ಲಿ ಒಂದು ಸಣ್ಣ ಊರಲ್ಲಿ ಒಂದು ಈ ಸಸಿ ಹುಟ್ಟಿ ಇಷ್ಟು ದೊಡ್ಡ ಸಂಸ್ಥೆ ಬೆಳೆದದ. ಇಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ಮೇಲೆ ಹೋಗಿ ಡಾಕ್ಟರ್ಸು ಇಂಜಿನಿಯರು ಭಾಳಷ್ಟು ಚೆನ್ನಾಗಿದೆ. ಖುಷಿ ತಂದದ. ಇದೇ ಶಿಕ್ಷಣದ ಮಹತ್ವ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಬರಮಾಡಿಕೊಂಡು 2 ಶಬ್ದ ತಮ್ಮ ಮುಂದೆ ಹಂಚಲಿಕ್ಕೆ ಮಾಡಿದ ಮಾನ್ಯ ಎಲ್ಲ ಆಡಳಿತ ಮನೆಗೆ ನಾನು ವಂದನೆ ಹೇಳಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ನಿವೃತ್ತರಾದಂತಹ ನಮ್ಮ ಪ್ರೌಢಶಾಲೆಗೆ ದಾನಗಳನ್ನು ನೀಡಿದಂತಹ ಮಹಾದಾನಿಗಳಿಗೆ ಈಗ ಸತ್ಕಾರ ಸಮಾರಂಭ ನಡೀತಾ ಇದೆ. ಅದನ್ನು ನಮ್ಮ ಪ್ರೌಢಶಾಲೆಯ ಸಹಶಿಕ್ಷಕರಾದಂಥ ಶ್ರೀ A.M. ಮಿಂಚೆ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಮಲ್ಲಪ್ಪ ಜಕ್ಕಪ್ಪ ಕಡೋಲಿ ಇವರ ಸ್ಮರಣಾರ್ಥ ಶ್ರೀ ಅನಿಲ್ ಮಲ್ಲಪ್ಪ ಕಡೋಲಿ ಹಾಗೂ ಶ್ರೀ ವಿಲಾಸ್ ಮಲ್ಲಪ್ಪ ಕಡೋಲಿ ಅವರು 1 ಲಕ್ಷ ರೂಪಾಯಿಗಳನ್ನು ನೀಡಿದ ಪ್ರಯುಕ್ತ ಶ್ರೀ ಅನಿಲ್ ಮಲ್ಲಪ್ಪ ಕಡೋಲಿಯವರ ಸತ್ಕಾರ. ಪಾಟೀಲ್ ಇವರ ಸ್ಮರಣಾರ್ಥ ಶ್ರೀ ರೇವೇಗೌಡ ಬಾಳಗೌಡ ಪಾಟೀಲ್ ಸಾಕಿನ ಮಂಗಳತಿ ಇವರಿಂದ 1 ಲಕ್ಷ ರೂಪಾಯಿಗಳ ದೇಣಿಗೆ ಈ ಪ್ರಯುಕ್ತ ಶ್ರೀ ರೇವೇಗೌಡ ಬಾಳಗೌಡ ಪಾಟೀಲ್ ಇವರ ಸತ್ಕಾರ ಕಾರ್ಯಕ್ರಮ. ಅದೇ ರೀತಿಯಾಗಿ ದಿವಂಗತ ಶ್ರೀ ಅಣ್ಣಾ ಸಾಹೇಬ್ ಪರಗೌಡ ಪಾಟೀಲ್ ಉರ್ಫ್ ಪೊಲೀಸ್ ಪಾಟೀಲ್ ಇವರ ಸ್ಮರಣಾರ್ಥ ಶ್ರೀ ತಾತ್ಯಾ ಸಾಹೇಬ್ ಅಣ್ಣಾ ಸಾಹೇಬ್ ಪಾಟೀಲ್ ಇವರಿಂದ 1,101 ರೂಪಾಯಿಗಳ ದೇಣಿಗೆ ಈ ಪ್ರಯುಕ್ತ ಶ್ರೀ ತಾತ್ಯಾ ಸಾಹೇಬ್ ಅಣ್ಣಾ ಸಾಹೇಬ್ ಪಾಟೀಲ್ ಇವರ ಸತ್ಕಾರ. ಈ ಎಲ್ಲ ದಾನಿಗಳು ವೇದಿಕೆ ಮೇಲೆ ಬರಬೇಕು, ಸತ್ಕಾರವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ಮಲ್ಲಪ್ಪ ಕಾಗೋಡಿ ಅವರ ಸತ್ಕಾರ. ಇವರು ದಿವಂಗತ ಶ್ರೀ ಮಲ್ಲಪ್ಪ ಕಲ್ಲಪ್ಪ ಕಾಗೋಡಿ ಇವರ ಸ್ಮರಣಾರ್ಥ ಶ್ರೀಮತಿ ಅಕ್ಕತಾಯಿ ಹಾಗೂ ಶ್ರೀ ಕಲ್ಲಪ್ಪ ಮಲ್ಲಪ್ಪ ಕಾಗೋಡಿ ಅವರು 1 ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದ ಪ್ರಯುಕ್ತ ಇವರ ಸತ್ಕಾರ. ಸ್ಟೇಟ್ ನೋಡ್ರಿ, ಕ್ಯಾಮ್ರಾಗಾರ ನೋಡ್ರಿ. ಥ್ಯಾಂಕ್ ಯು. ರವಿ ಗಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀಕಾಂತ್ ದೇಸಾಯಿ ಅವರು, ಅದೇ ರೀತಿಯಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಜುಗುಲ್ ಇವರಿಂದ 1 ಲಕ್ಷ ರೂಪಾಯಿಗಳ ದೇಣಿಗೆ ಈ ಪ್ರಯುಕ್ತ ಸಂಘದ ಉಪಾಧ್ಯಕ್ಷರಾದ ಶ್ರೀ ರಾಮಗೌಡ ಪಾಟೀಲ್ ಅವರು ಸತ್ಕಾರವನ್ನು ಸ್ವೀಕರಿಸಬೇಕಂತ ಇಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲರೂ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಮುಂದೆ ಬರಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ.
ಅದೇ ರೀತಿಯಾಗಿ ಶ್ರೀ ಮಹಾಂತೇಶ್ ಚನ್ನಪ್ಪ ಅಮಲ್ದಾರ್, ಚಿರಾನಲ್ ಬಾಬು ಮಿನಿಚೆ ಹಾಗೂ ಮಂಗಳತಿ ಗ್ರಾಮಸ್ಥರಾದ ಶ್ರೀ ಉದಯ್ ಕಲಗೌಡ ಪಾಟೀಲ್ ಇವರು ಸಂಸ್ಥೆಗೆ 25,000 ರೂಪಾಯಿಗಳ ದೇಣಿಗೆಯನ್ನು ನೀಡುವ ಮೂಲಕ ಸದಾ ಸಂಸ್ಥೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವರಿಗೂ ಕೂಡ ಈಗ ಸತ್ಕಾರ ಕಾರ್ಯಕ್ರಮ ನೆರವೇರಿಸಲಾಗುವುದು. ಈ ಮಹನೀಯರು ವೇದಿಕೆ ಮೇಲೆ ಬರಬೇಕಂತ ಅವರಿಗೆ ಕೇಳಿಕೊಳ್ಳುತ್ತೇನೆ. ಪಾಠೋಪಕರಣ ಹಾಗೂ ಪೀಠೋಪಕರಣಗಳನ್ನು ಒದಗಿಸಿದಂಥ ಶ್ರೀ ಆರ್ ಟಿ ಕಾಂಬಳೇಶ್ವರ ಹಾಗೂ ನಮ್ಮ ಜುಗೋಳ ಗ್ರಾಮದವರ ಒಡನಾಡಿಗಳಾದಂಥ ಶ್ರೀ ವಿಜಯಕುಮಾರ್ ಗುರೇಶ್ವರಿ ಅವರು ಕೂಡ ಈ ಆದರ ರೀತಿಯನ್ನು ಸ್ವೀಕರಿಸಬೇಕಂತ ಅವರಿಗೂ ಕೂಡ ಕೇಳಿಕೊಳ್ಳುತ್ತೇನೆ.